ಹೊಸಕೋಟೆ ತಾಲೂಕಿನ ಕಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಜಿ ಹೊಸಹಳ್ಳಿ ಮತಕ್ಷೇತ್ರದಲ್ಲಿ ಶಾಂತಿಯುತ ಮತದಾನವಾಗಿದ್ದು, ಮಧ್ಯಾಹ್ನದ ವೇಳೆಗೆ ಶೇಕಡ 60ರಿಂದ 80ರಷ್ಟು ಮತದಾನವಾಗಿದ್ದು, ಹುಮ್ಮಸ್ಸಿನಿಂದ ಜನರು ಮತ ಚಲಾಯಿಸ್ತಾ ಇದ್ದಾರೆ. ಒಂದು ಕುಡಿದು ಬಂದು ಒಬ್ಬ ವ್ಯಕ್ತಿ ಗಲಾಟೆಯನ್ನು ಮಾಡಿದ್ದು ಬಿಟ್ಟರೆ ಮತ್ತೆಲ್ಲ ಶಾಂತಿಯುತವಾಗಿ ಚುನಾವಣೆ ನಡೆದಿದೆ. ಗ್ರಾಮದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳೇ ಗೆಲ್ಲುವ ವಿಶ್ವಾಸವಿದೆ. ಸಿದ್ದರಾಮಯ್ಯನವರು ಸರ್ಕಾರ ಆಡಳಿತದಲ್ಲಿದ್ದಾಗ MTB ನಾಗರಾಜರು ಶಾಸಕರಾಗಿದ್ದರು. ಆ ಸಮಯದಲ್ಲಿ ಗ್ರಾಮಕ್ಕೆ ಅಭಿವೃದ್ಧಿ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು 15 ದಿವಸದಿಂದ ನಮ್ಮ ಕಾಜುವಸಳ್ಳಿ ಗ್ರಾಮದಲ್ಲಿ ಭಾಳ ಅಭಿವೃದ್ಧಿಯಿಂದ ಪ್ರಚಾರಗಳು ಏನು ಜಿದ್ದಿಗೆ ನಡೆರ್ಬೋದು ಅಂತ ಹೇಳ್ಬೋದು. ಇಲ್ಲಿ 88 ಮೇಲೆ ಇಲ್ಲಿ ಕಾಜುವಸಳ್ಳಿಯಲ್ಲಿ ಹಿಂದಿನ ಅಹಿತಕರ ಘಟನೆಗಳು ನಡೆದಿದ್ದು, ಆ ರೀತಿ ಒಂದು ವಿಶೇಷವಾಗಿ ಇಲ್ಲಿ ಕಾಜುವಸಳ್ಳಿ ಅಂದರೆ ಏನಾದರೂ ಗಲಾಟೆ ಇಲ್ದಿದ್ದೇ ಚುನಾವಣೆನೇ ಆಗಲ್ಲ. ಆದರೂ ನಮ್ಮ ಮತದಾರರು ನಮ್ಮ ಕೈ ಹಿಡಿತಾರೆ. ನಮ್ಮ 3 ಜನ ಚಂದ್ರಮ್ಮ, ಮುನ್ರತ್ನಮ್ಮ ಮತ್ತು ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿರ್ತಾರೆ. ನಮ್ಮ ಕಾಂಗ್ರೆಸ್ಸು ಪಕ್ಷದ ಬೆಂಬಲದಿಂದ ಅವರು 100ಕ್ಕೆ 100 ಜಯಗಳಿಸ್ತಾರೆ ಅನ್ನೋ ಒಂದಿದೆ, ನಮ್ಗೆ ಆಸೆ ಇದೆ. ವಿರುದ್ಧ ಪಾರ್ಟಿಗಳು ಅವನ್ಯಾರೋ ಕುಡಿದು ಬಂದು, ಇನ್ಯಾರೋ ಮರಿಯಪ್ಪ ಅಂತ ಕುಡಿದು ಬಂದು ನಮ್ಮ ಹುಡುಗರ ಮೇಲೆ ಏನೋ ಸುಮ್ಮನೆ ಗಲಾಟೆ ಮಾಡಿರ್ತಾನೆ. ಆಮೇಲೆ ಎಲ್ಲ ಗಲಾಟೆ ಸಣ್ಣ ಪುಟ್ಟ ಪೊಲೀಸ್ ಬಂದಿರ್ತಾರೆ. ಅವನು ಅವಾಗ ಹೋದವನು ಮತ್ತೆ ಕಾಣಿಸ್ತಾ ಇಲ್ಲ ಇಲ್ಲಿ ಗಲಾಟೆ ಮಾಡೋದು. MTB ನಾಗರಾಜಣ್ಣವರು MTB ಇಲ್ಲಿ ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು, ಅದು ಕಾಂಗ್ರೆಸ್ ಪಕ್ಷದಾಗಿದ್ದರು. ಅದು ಅಭಿವೃದ್ಧಿಗೆ ಅದು ಹಣವನ್ನು ಕೊಟ್ಟಿದ್ದು ನಮ್ಮ ಮೊನ್ನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು, ಹಣ ಕೊಟ್ಟವರು. ಬಟ್ ಕಾಂಗ್ರೆಸ್ಸಲ್ಲಿ ಅವರು ಶಾಸಕರಾಗಿದ್ದರಿಂದ ಅನುದಾನ ಬಂದರೆ ನಮ್ಮೂರಲ್ಲೂ ಅಭಿವೃದ್ಧಿ ಮಾಡಿದ್ದೀವಿ. ಕಾಂಗ್ರೆಸ್ಸು ಒಂದು ಸಿದ್ದರಾಮಯ್ಯನವರು ಏನು ಅನುದಾನಗಳು ಕೊಟ್ಟಿದ್ರು ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದೀವಿ. MTB ಅವರು ಪಕ್ಷಾಂತರ ಮಾಡಿದ್ರು, ನಮ್ಮ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅದೆಲ್ಲ ಮುಖ್ಯ. ನಮ್ಮ ಮುಂದಿನ ದಿನಗಳಲ್ಲಿ MTB ನಾಗರಾಜ್ BJPಗೆ ಹೋಗಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷನ ಇಲ್ಲಿ ನಮ್ಮ ಬಲಪಡಿಸ್ಬೇಕು ಅನ್ನೋದೇ ನಮ್ಮ ಗುರಿ.